ಪ್ರಜ್ವಲ್ ಬ್ರೋ ಜೆಸಿಬ್ರಲ್ಲಿ ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಗೈಸ್, ಇವತ್ತು ಯಾವ ಲೊಕೇಶನ್ ಬಂದಿದ್ದೀನಿ ಕೆಳಗೆ ನೋಡ್ತಿರೋ ಗೊತ್ತಾಗಿರ್ಬೋದು ನಿಮಗೆ. ಸೊ ಲೋನ್ ಕಟ್ಟಕ್ಕಾಗ್ದೇ ಬಿಲ್ಡಿಂಗ್ ಅಬಂಡೆಂಡ್ ಆಗಿರೋ ಬಿಲ್ಡಿಂಗ್ ಬಂದಿದ್ದೀವಿ. ಸೊ ಇಲ್ಲಿರೋ ಬಂದ್ಬಿಟ್ಟು ಲೋನ್ ಕಟ್ಟಕ್ಕಾಗ್ದೇ ಜಂಪ್ ಮಾಡಿ ಬಿದ್ದೋಗಿರೋದು, ಇಲ್ಲಿ ಸೂಸೈಡ್ ಆಗಿರೋದು ಇಲ್ಲಿ. ಸೊ ಅದಕ್ಕೇ ಇದು ಇನ್ನೂ ಹಂಗೆ ಅಬಂಡೆಂಡ್ ಆಗಿ ಯಾರೂ ಬರ್ದಲೇ ಫುಲ್ ಹಂಗೆ ಅಬಂಡೆಂಡ್ ಆಗಿದೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಜೊತೆಗೆ ಜಿಶು ಬ್ರೋ ಬಂದಿದ್ದಾರೆ. ಎಲ್ಲ ಕೇಳ್ತಿದ್ರಿ ಜಿಶು ಬ್ರೋನ, ಕಮೆಂಟ್ ಫುಲ್ ಅವರೇ ತುಂಬಿಸಿಟ್ಟಿದ್ದೀರಾ. ಈ ವಿಡಿಯೋದಲ್ಲೂ ತುಂಬಿಸಿಡ್ರಿ, ನೋಡೋದು ಎಷ್ಟು ತುಂಬಿಸ್ಕೊಳ್ಳಿ. ಜಿಶು ಬ್ರೋ ಬನ್ನಿ ಬ್ರೋ, ಮಾತಾಡಿ ಬ್ರೋ ನಿಮ್ಮ ಆಡಿಯನ್ಸ್ಗೆ. ಎಲ್ಲಿ ಬ್ರೋ, ಬನ್ನಿ ಬ್ರೋ. ಕಾಣಿಸ್ತಿಲ್ಲ, ನಿಜ ಕಾಣಿಸ್ತಿಲ್ಲ. ಹೇಳಿ, ಮಾತಾಡಿ ಬ್ರೋ. ಏನು ಮಾತಾಡೋದು, ಎಲ್ಲ ಗೊತ್ತಲ್ಲ ಎಲ್ಲರಿಗೂ ನನ್ನ ಬಗ್ಗೆ. ಕೇಳ್ತಾ ಇರ್ತಾರೆ ಬ್ರೋ ನಮ್ಮ ಆಡಿಯನ್ಸ್ಗೆ ಒಂಚೂರು ಒಂದು ಸ್ವೀಟಾಗಿ ಹಾಟಾಗಿ ಏನು ಕೊಡೋದು ಕೊಡ್ತಾ ಇರ್ತೀವಲ್ಲ ನಾವು ಅವಾಗ ಉಳ್ಕೊಳ್ತಲ್ಲ ಬ್ರೋ. ಹಾಟಾಗಿ ಕೊಟ್ಟರೆ ಸ್ವಲ್ಪ ಸ್ವೀಟಾಗಿ ಕೊಡೋಣ. ಸ್ವೀಟಾಗಿ ಕೊಟ್ಟರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತಲ್ಲ, ಅದಕ್ಕೆ ಖಾರ ಕೊಡ್ತಾ ಇರ್ಬೇಕು ಅವಾಗ ಮೆಣಸಿನ್ಕಾಯಿ ಯಾಕೆ ಬ್ರೋ ಬನ್ನಿ ಹೋಗೋಣ, ಲ್ಯಾಗ್ ಮಾಡೋದು ಬೇಡ. ಸೊ ಗೈಸ್, ನಮ್ಮ ಜೊತೆಗೆ ಜಿಶು ಬ್ರೋ ಬಂದಿದ್ದಾರೆ, ಮತ್ತು ಜಿಶು ಬ್ರೋ ಜೊತೆಗೆ ನಮ್ಮ ಶಾರು ಬ್ರೋ ಅವರು ಬಂದಿದ್ದಾರೆ. ಈ 3 ಜನ ಒಂದು ಕಾಂಬಿನೇಷನ್ ಹೆಂಗಿರುತ್ತೆ ಅನ್ನೋದೊಂದು ತುಂಬ ಜನ ಕೇಳ್ತಿದ್ರಿ. ಸೊ ಅದಕ್ಕೆ 3 ಜನ ಕಾಂಬಿನೇಷನ್ ಆಗಿ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಬ್ರೋ ಬನ್ನಿ ಬ್ರೋ, ನೀವೊಂದು ಹೇಳಿ ಮಾತಾಡಿ. ಮಾತಾಡಿ 1 2 ಆಯ್ತಾ ಬ್ರೋ, 2 ಮಾತು. ಎಲ್ಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಪ್ರಜ್ವಲ್ ಬ್ರೋ ವಿಡಿಯೋದಲ್ಲಿ ನಾನು ತುಂಬ ರೇರ್ ಆಗಿ ಬರೋದು. ಜೀಶು ಬರ್ತಾ ಇರ್ತಾನೆ, ಜೀಶು ಅವ್ರ ಅಣ್ಣ ಅಂತ ಅಂದ್ಕೊಳ್ಳಿ. ನನ್ನ ಹೆಸರು ಶಾರು. ಮೊದಲನೇದಾಗಿ ನೋಡ್ತಿರೋರಿಗೆ ಹಾಯ್, ಹಡುಬ್ರು ಅಂದರೆ ತುಂಬ ಸೆಕೆಂಡ್ ಟೈಮ್ ನೋಡ್ತಿರೋರಿಗೆ ಗೊತ್ತಾಗಿರುತ್ತೆ. ಓಕೆ, ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಐ ಹೋಪ್ ಈ ಬಿಲ್ಡಿಂಗ್ನ ಸ್ಟೋರಿ ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಗೊತ್ತಾಗಿಲ್ಲ ಅಂದರೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇದೊಂದು ಮನೆ ಕಟ್ತಾ ಇರ್ತಾರೆ. ಈ ಮನೆ ಇಲ್ಲಿ ಕಟ್ತಾ ಇರ್ತಾರೆ. ಲೋನ್ ತೊಗೊಂಡಿರ್ತಾರೆ. ಒಬ್ರು ಲೋನ್ ಕಟ್ಟಕ್ಕಾಗದೆ ತುಂಬ ಕಷ್ಟ ಬಿದ್ದು, ಐ ಮೀನ್ ಇಲ್ಲೂ ಕೆಲಸ ನಡೀತಾ ಇರುತ್ತೆ, ಅವ್ರ ಕೆಲಸನೂ ನಡೀತಾ ಇರುತ್ತೆ, ಎರಡೂ ಮ್ಯಾನೇಜ್ ಮಾಡೋಕ್ಕಾಗ್ತಾರಲ್ಲ ಅವ್ರಿಗೆ. ಹಾಗಾಗಿ EMI ಪೇ ಮಾಡದೆ ಇದನ್ನು ಮನೇನ ಸೀಸ್ ಮಾಡಿರ್ತಾರೆ ಲೋನ್ ಅವರು. ಆ ಅಂಕಲ್ದು ಅಥವಾ ಆ ಪರ್ಸನ್ ಏನಿದ್ದಾರೆ ಅವರಿಗೆ ತುಂಬ ಹಾರ್ಟ್ ಬ್ರೇಕ್ ಆಗುತ್ತೆ. ಯಾಕಂದರೆ ಈಗ ತುಂಬ ಅವ್ರ ಕನಸಾಗಿರುತ್ತೆ ಇದು. ಅಂಕಲ್ ಅವರೇ ಬರ್ತಾ ಇದ್ದೀವಿ ರೀ. ಸೊ ಆ ನೋವನ್ನ ಅವರು ತಡ್ಕೊಳಕ್ಕಾಗದೆ ಅವರು ಮೇಲಿಂದ ಬಿದ್ದು ಸತ್ತೋಗಿರ್ತಾರೆ. ಅವ್ರ ಆತ್ಮ ಇಲ್ಲೇ ಇದೆ, ಇಲ್ಲೇ ಸುತ್ತಾಡ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಫುಲ್ಲು ಲೇಔಟು ಅಬೆಂಡೆಡ್ ಆಗಿದೆ ಗೈಸ್. ಅಲ್ಲಿ ನೋಡಿ, ಆಗಲೇ ಸ್ಟಾರ್ಟ್ ಆಗೋದು. ಬ್ರೋ ಒಬ್ಬರೇ ಮಾಡ್ತೀರಾ? ಮಾಡ್ತೀನಿ ಅಕ್ಕ. ಬ್ರೋ ಏನೇನೋ ಹಾಕ್ಸಿದ್ದೀರಾ ಕ್ಯಾಮ್ರಾಗೆ, ಗೋಪ್ರೋಗೆ, ಮೈಕ್ ಬ್ರೋ ಕೊಂಡೆ. ಬ್ರೋ ಮೇಲೆ ಹೋಗ್ತೀನಿ. ಬ್ರೋ ಫೋನ್ ಹಾಕ್ತೀನಿ ಅಂತೀನಿ. ಕರಿತೀನಿ ಬಿಡಿ. ಹೇಳಿ ಸರಿ ಬ್ರೋ. ಸುಮ್ಮನೆ ಬರ್ತಾಯಿದ್ದಿಲ್ಲ. ಬ್ರೋ ಹುಷಾರು. ಡೋಂಟ್ ಎಂಟರ್ ಅಂತ ಐತೆ. ಇಫ್ ಯು ಅಂದರೆ ಐ ಕ್ಯಾನ್ ಡೂ ಇಟ್.
ಯಾರಿದ್ದೀರಾ ಒಳಗೆ? ಯಾರು ಹೋದ್ರಿ ಈಗ? ಯಾರಾರ ಇದ್ದರೆ ಬಂದ್ಬಿಡಿ, ಆಟಾಡಿಸ್ಬಿಡಿ ಇಲ್ಲಿ. ಯಾರದು? ನೀವೇನದು ಆತ್ಮಹತ್ಯೆ ಮಾಡ್ಕೊಂಡಿರೋದು? ನಾನು ನೋಡಿ ಹೆದರ್ಕೋತಿದ್ದೀರಾ? ಇಲ್ಲ ನನ್ನನ್ನು ನೋಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಯಾರೋ ನೋಡ್ತಿರೋ ಥರ ಫೀಲ್ ಆಗ್ತಿದೆ. ಯಾರು ಅವರಿದೆ? ನಿಮ್ಮ ಹತ್ರ ಮಾತಾಡ್ಬೋದಾ? ಹಲೋ, ಎಲ್ಲಿದ್ದೀರಾ? ಸೌಂಡ್ಸ್ಗಳು ಬರ್ತಾ ಇದೆ. ಸೊ ನಮ್ಮದು ಇದು ಕ್ಯಾಮ್ರಾ ಬ್ಯಾಟ್ರಿ ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತು. ಸೊ ಅದಕ್ಕೇ ಇವಾಗ ಸೊ ಇದು ಹಿಂಗೆ ಇರಿ. ಸೊ ಬ್ಯಾಟ್ರಿ ಫುಲ್ ಇತ್ತು ಬಂದಾಗ. ಈ ರೂಮಿಗೆ ಬಂದಿದ ತಕ್ಷಣ ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತು. ಯಾರಿದ್ದೀರಲ್ಲಿ? ಎದುರಿಸ್ತಾನೆ ಇರ್ತೀವಿ. ಗೈಸ್ ನಿಮಗೆ ಅದು ಕ್ಯಾಮ್ರಾ ಫಿಟ್ ಮಾಡ್ಬಿಟ್ಟು ನಾನು ಸಿಗ್ತೀನಿ ಗೈಸ್. ನಾನು ಸೊ ಗೈಸ್ ಆನ್ ಮಾಡಿಕೊಂಡೆ, ಇವಾಗ ಸರಿಯಾಗಿ ವರ್ಕ್ ಆಗ್ತಿದೆ. ಸೊ ಅದು ಬ್ಯಾಟ್ರಿ ಪ್ರಾಬ್ಲಮ್ ಆಗಿತ್ತು. ಸೊ ನಮಗೆ ಅಲ್ಲಿ ಬ್ಯಾಟ್ರಿ ಆಫ್ ಆದಾಗ ನಮ್ಗೆ ಅಲ್ಲೊಂದು ಮತ್ತೆ ಶಾಡೋ ಕಾಣಿಸಿತ್ತು ಅಲ್ಲಿ ವಿಂಡೋ ಸೈಡು. ನೀವು ನೋಡ್ಬೋದಾ? ಐತೆ
ಹೊರಗೆ ಕೇಳಿಸ್ತಿದ್ದೆ. ಹಲೋ, ನೋಡ್ತಾ ಇದ್ದೀರಾ ನಮ್ಮನ್ನ? ಆದರೂ ಸೌಂಡ್ ಬರ್ತಾ ಇದ್ದೆ ಅದಕ್ಕೆ. ಅಂಕಲ್ ಕೆಲಸ ಮಾಡ್ತವ್ರೆ. ಹಾಂ, ಅಂಕಲ್ ಕೆಲಸ ಮಾಡ್ತವ್ರ. ಅಂಕಲ್ ಮೇಸ್ತ್ರಿ ಆಗ್ಬಿಟ್ಟವ್ರೆ. ಹೇಯ್, ಸೇಮ್ ಅಲ್ಲಿಗೆ ಬಂದ್ವಿ ಮತ್ತೆ. ಇಲ್ಲೇ ತಾನೇ ಪ್ರಜ್ವಲ್ ಅವ್ರ ಮೇಲೆ ಹೋಗಿದ್ದು. ನೀವು ಇಲ್ಲಿದ್ದೀರಾ? ಇಲ್ಲಿದ್ದೀರಾ ಅಂತ ಯಾವ್ದಾರ ಮುಖಾಂತರ ತೋರಿಸ್ಬೋದು, ನೀವು ತಿಳಿಸ್ಬೋದು. ನೀವು ಇಲ್ಲಿ ನೋಡಿ ದೆವ್ವ ಬಿಡಿಸೋರು ಯಾರು? ಮೇಲ್ಗಡೆ ಒಂದು ಸೌಂಡು ಇಲ್ಲ. ಏನಂತ ವಿಷಯ ಗೊತ್ತಿಲ್ಲ. ಇರಿ, ಒಳಗೆ ಹೋಗ್ಬಿಟ್ಟು ನಾವು ಯಾವತ್ತು ಮಾಡ್ತೀವಲ್ಲ ಆಯ್ತಾ? ಓಕೆ. ಸೊ ಗೈಸ್, ಯಾವತ್ತೂ ಮಾಡ್ತೀವಿ ನೋಡಿ, ಅದು ದೆವ್ವನ ಕರ್ಸ್ಕೊಳ್ಳೋದು. ಇದು ಕೇಟು ಮೀಟರ್ ಯೂಸ್ ಮಾಡೋದು. ಕೇಟು ಮೀಟರ್ನ ಲೈಟ್ ಆಫ್ ಮಾಡ್ಬಿಟ್ಟು ಟ್ರೈ ಮಾಡೋದು. ಸೊ ಯಾಕಂದರೆ ಸೋಲು ಹೋದಾಗ ನಾವು ಲೈಟ್ ಆಫ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಸೊ ಅದು ಹತ್ರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಸೊ ಇದು ಒಂಚೂರು ಟ್ರೈ ಮಾಡಿ ನೋಡೋಣ. ಸೊ ಬನ್ನಿ, ನಾನು ಲೈಟ್ ಆಫ್ ಮಾಡ್ತೀನಿ, ನೀವು ಬರ್ಬೋದು. ಈಗ ಈ ರೂಮಲ್ಲಿ ನಿಮ್ಮ ಕೈಲಿ ಆದರೆ ಬನ್ನಿ. ಸೊ ಗೈಸ್, ನಾನು ಲೈಟ್ ಆಫ್ ಮಾಡ್ತೀನಿ. ನಮ್ಮ ಪಕ್ಕದಲ್ಲೇ ಇದ್ದೀರಾ? ಏನಕ್ಕೆ ಬಂದು ಹೋಗ್ತಾ ಇದ್ದೀರಾ ಪಕ್ಕದಲ್ಲಿ? ನೀವು ಇಲ್ಲಿದ್ದೀರಾ ಅಂತ ಯಾವ್ದಾರ ಮುಖಾಂತರ ಸೌಂಡ್ ಮಾಡ್ಬೋದು. ಇದ್ದೀರಾ ಇಲ್ಲಿ? ನನ್ನ ಜೊತೆಯಲ್ಲಿ ಇದ್ದೀರಿ, ರೂಮಲ್ಲಿ ಇದ್ದೀರಾ? ಎಲ್ಲಿದ್ದೀರಾ? ನಿಮ್ಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ನಿಮ್ಗೇನಾದ್ರು ಕಷ್ಟ ಆಗ್ತಿದೆಯಾ ಇಲ್ಲಿರೋಕ್ಕೆ? ಕಷ್ಟ ಆಗ್ತಿದೆ ಅಂದರೆ ರೆಡ್ ಲೈಟ್ ಬರೋರಿಗೆ ಇದು ಮಾಡಿಸಿ.
ಇಲ್ಲ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾ ನಿಮಗೆ? ಈ ಮೀಟರಿಂದ ತಿಳಿಸಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ. ಈಗ ನಾನು ಇಲ್ಲಿಂದ ಸೇಫಾಗಿ ಒಬ್ಬರೇ ಹೋಗ್ಬೋದಾ? ಪ್ರಜ್ವಲ್ ಬ್ರೋ, ಪ್ರಜ್ವಲ್ ಬ್ರೋ, ಬ್ರೋ ಏನ್ ಮಾಡ್ತಾ ಇದ್ದೀರಾ? ಅಲ್ಲಿಂದ ಕರೀತಾನೆ ಇದೀವಲ್ಲ ಬ್ರೋ, ಮಾತಾಡ್ಬೇಕು ತಾನೆ ನೀವು. ಇಲ್ಲ ಬ್ರೋ, ನಾನು ಇಲ್ಲಿ ಇದು ಮಾಡ್ತಾ ಇದ್ದೆ. ಎಲ್ಲಿ ಕೇಳಿಸ್ಲೇ ಇಲ್ಲ ನಮಗೆ. ಈ ಕ್ಯಾಮ್ರಾ ಯಾರಿದ್ದೀರಾ? ನೀವು ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನಾನು ಇದನ್ನ ಟ್ರೈ ಬ್ರೋ? ಮಾಡ್ತಿದ್ದೆ. ಒಂದ್ ಸೆಕೆಂಡು ನನ್ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು ಬ್ರೋ. ಇವಾಗ ನೋಡಿ ಬ್ರೋ, ಬರ್ತಾ ಇಲ್ಲ. ಯಾಕೆ? ಇಷ್ಟೊತ್ತು ರೆಡ್ಡಲ್ಲಿ ಉರಿತಿತ್ತು ಬ್ರೋ ಒಳಗೆ. ಅಲ್ಲಿ ನಿಮ್ಗೊಂದು ಮಾತು ಹೇಳ್ಬೇಕು, ಬನ್ನಿ ಇಲ್ಲಿ. ನಿಮ್ಮ ಕ್ಯಾಮ್ರಾ ಆನಲ್ಲಿ ಇದೆಯಾ? ಲೈಟ್ ಆನ್ ಮಾಡಿಲ್ಲ. ಏನಾಯ್ತು ಹೇಳಿ? ಬಾಯಿಗೆ ಬಂದಿತ್ತು. ಹಾಂ, ಯಾರೋ ಬಿದ್ರು ಬ್ರೋ. ಇಲ್ಲಿಂದ ಬಿದ್ರಾ? ಇಲ್ಲಿಂದ ಬಿದ್ರು ಅಂತ ಯಾರು ಗೊತ್ತಿಲ್ಲ. ಹ್ಞೂ, ಇಲ್ಲಿಂದ ಬಿದ್ರು ಇಲ್ಲ ಕೆಳಗಡೆ ಫ್ಲೋರಿಂದ ಬಿದ್ರು ಗೊತ್ತಿಲ್ಲ. ಹಾಂ, ಯಾರೋ ಬಿದ್ರು ಅಲ್ಲೇ. ನಂಗೆ ಅಳೋ ಸೌಂಡ್ ಒಂದು ಕೇಳಿಸ್ತಿತ್ತು ಅಷ್ಟೇ. ಓಡ್ತಾ ಇದೀವಿ ಬ್ರೋ. ನಂಗೆ ಅಳೋ ಸೌಂಡ್ ಕೇಳಿಸ್ತು ಅಂತ ನಾನು ಮೇಲೆ ಬಂದೆ. ನೀವ್ ಅನ್ಕೊಂಡು ಕೆಳಗೆ ಓಡ್ತಾ ಇದೀವಿ. ಸೌಂಡ್ ಬಂತು. ಕೇಳಿ ನಮಗಲ್ಲಿ ಫಸ್ಟ್ ಫ್ಲೋರ್ ಅಲ್ಲೇ ಲೂಪಲ್ಲಿ ಆಡಿಸ್ತಾ ಇತ್ತಲ್ಲಿ. ನೋಡ್ರೆ ಫುಲ್ ಟೆನ್ಷನ್. ಶಾಡೋ ಒಂದ್ ಕಾಣಿಸ್ತು ಬ್ರೋ. ಶಾಡೋ ಒಂದೇ ಸರಿ ಕಾಣಿಸಿದ್ದು. ಅದಾದ್ಮೇಲೆ ಫುಲ್ಲು ಲೂಪಲ್ಲೇ ಬ್ರೋ. ನನ್ನ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿದೆ. ಆ ಶಾಡೋನು ಕ್ಯಾಪ್ಚರ್ ಆಗಿದೆಯಾ? ಶಾಡೋ ಅದು ನನ್ಗೆ ಗೊತ್ತಾಗಿಲ್ಲ ಬ್ರೋ. ಏನೋ ಬಿದ್ರು ಬೀಳೋ ಥರನೇ ಅನಿಸ್ತು ಬ್ರೋ. ನಾನು ನೀವಂತಾನೆ ಅನ್ಕೊಂಡೆ. ಹಾಂ, ಅದು ಬ್ಲ್ಯಾಕ್ ಬಟ್ಟೆನೇ ನಿಮ್ದು. ಸೇಮ್ ಹಂಗೆ ಕಾಣಿಸ್ತು ಓಕೆ ಓಕೆ ಓಕೆ. ನಿಮ್ಗೆ ಆ ಥರ ಮೈಂಡ್ ಹೋಗ್ಬಿಟ್ಟಿದೆ. ಇಲ್ಲ ಬ್ರೋ, ನಾನು ಇಲ್ಲೇ ಇದ್ರಲ್ಲಿ ಮಾಡ್ತಿದ್ದೆ, K2 ಮೀಟರಲ್ಲಿ ಟ್ರೈ ಮಾಡ್ತಿದ್ದೆ. ನಾನು ಏನು ಬರ್ತಾ ಇರಲಿಲ್ಲ ಅಂತ. ಏನು ಎಕ್ಸ್ಪ್ಲೋರ್ ಮಾಡಿಲ್ಲ. ಡೈರೆಕ್ಟ್ ಆಗಿ ನೀವು ಹುಡುಕ್ದೆ, ನಿಮಗೆ ಕಾಣಿಸಿಲ್ಲ, ಸೀದಾ ಮೇಲೆ ಹುಡುಕಿದ್ವಿ. ನನಗೆ ರೆಸ್ಪಾನ್ಸ್ ಏನು ಸಿಗ್ತಾ ಇರಲಿಲ್ಲ. ಅಳು ಸೌಂಡ್ ಬಂತು ಅಂತ ನಾನು ರೂಮಲ್ಲಿ ಮಾಡ್ತಿದ್ದೆ ಅಷ್ಟೇ. ಬನ್ನಿ ನೋಡೋಣ ಕೆಳಗೆ ಹೋಗಿ. ಕೆಳಗೂ ಏನು ಇದೇ ಬರಲಿಲ್ಲ ಬ್ರೋ. ನನಗೆ ಒಂದೆರಡು ಶಾಡೋ ಕಾಣಿಸ್ಕೊಂಡು. ಏನಾಯ್ತು? ಏಕೆ ಬಂದ್ಬಿಟ್ಟ? ಏನ ಶಾಡೋ ಪಾಸ್ ಆಯ್ತು ಬರಲಿ. ಹ್ಞೂ ಬ್ರೋ, ನನಗೆ ಕಾಣಿಸ್ತಾ ಇದೆ ಬ್ರೋ. ಇಲ್ಲ ಬ್ರೋ, ಹಾಂ, ನನಗೆ ಇದ್ರಲ್ಲಿ ಕ್ಯಾಪ್ಚರ್ ಆಯ್ತು ಬ್ರೋ. ಏನು ಇಲ್ಲ ಅಂತ ಬನ್ನಿ ಬ್ರೋ. ಸೌಂಡ್ ಬ್ರೋ, ಮೇಲೆ ಸೌಂಡ್ ಬರ್ತೈತೆ ಬ್ರೋ. ಹ್ಞೂ ಬ್ರೋ, ಕಾಲೇಜೇ ಅಲ್ಲೋರ್ಗೆ ಹೆಂಗೆ ಬ್ರೋ ಆಗುತ್ತೆ? ಇಲ್ಲಿಂದ ಹಾಂ, ಅಂಕಲ್ಗೆ ಲ್ಯಾಡರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಹತ್ಬಿಟ್ಟು ಪೇಂಟ್ ಹೊಡೆಯಕ್ಕೆ ಹೋಗೋರ ಮೇಲೆ ಪೇಂಟ್ ಮಾಡಲಾಗ್ತದೆ. ಪಾಸ್ ಆಯ್ತು ಬ್ರೋ. ಇಲ್ಲಿ ಪಾಸ್ ಆಯ್ತು ಬ್ರೋ. ನಾನು ಬಂದಲ್ಲ ನಿಜ ಬ್ರೋ. ಬ್ರೋ, ನನ್ನ ಕ್ಯಾಮ್ರಾದ ಕ್ಯಾಪ್ಚರ್ ಆಗಿದೆ ಬ್ರೋ. ನನ್ನನ್ನು ನೋಡ್ಬಿಟ್ಟು ನೀವು. ಇಲ್ಲ ಬ್ರೋ, ನಿಮ್ಮ ಶಾಡೋ ನಂಗಾದ್ರೆ ನನ್ನ ಶಾಡೋ ಅನ್ಸುತ್ತೆ ಇರ್ಬೇಕಂದ್ರೆ. ನೋಡೋ ಥರ ಅನ್ನಿಸ್ತು ಬ್ರೋ ಇಲ್ಲಿ. ಜಿ ಸಿ ಬ್ರಲ್ಲಿ ನೀವು ಒಳ್ಳೆ ಬ್ರೋ. ಇದ್ದಕ್ಕಿದ್ದಂಗೆ ಬರ್ತೀರಾ? ಇವರೇ ಹೋಗಿದ್ದು ಅನ್ಸುತ್ತೆ. ಹಾಂ, ಯಾರೋ ಹೋಗಿಲ್ಲ ಅಲ್ಲಿ. ಹೋಗಿಲ್ಲ ನಾವು ಗಾಬರಿ ಆಗ್ತಿದ್ವಿ ಬ್ರೋ. ಬ್ರೋ, ನನಗೆ ಕನ್ಫ್ಯೂಸ್ ಆಗ್ತಿದೆ ಬ್ರೋ. ಇವನು ನಾನು ಹೇಳ್ಬೇಕಂದ್ರೆ ಜೀಶು ನಮ್ಮ ಜೊತೆ ಇರ್ಬೇಕು ಇವಾಗ. ಇವನು ಅಲ್ಲಿದ್ದಾಗ ಈಗ ಎಲ್ಲಿದ್ದೆ? ನಮಗೆ ಆಟ ಆಡಿಸ್ತಾ ಇತ್ತು ಬ್ರೋ.
ನಂಗೆ ಕನ್ಫ್ಯೂಷನ್ ಮಾಡಿಸ್ತೈತೆ ಇಲ್ಲಿ ಇವ್ರು ಒಳ್ಳೆ ಈಗ ನಕ್ಕಿದ್ರು ಬ್ರೋ ಇಲ್ಲಿ ನಕ್ಕಿದ್ರು ಬ್ರೋ ನನಗೆ ಕೇಳಿಸೈತೆ ಬ್ರೋ. ನಿಜ ನನಗೆ ಅದು ಆಟ ಆಡಿಸ್ತೈತೆ ಬ್ರೋ ನಿಜ ನೀವು ಹೇಳ್ದಂಗೆ. ಬ್ರೋ ಹಾಂ ಒಂದು ಮಾತು ಕೇಳಿ, ನಾವು ಸಪ್ರೇಟ್ ಆಗದೆ ಬೇಡ ಬ್ರೋ, ಜೊತೆಯಲ್ಲಿ ಬ್ರೋ. ಇವನು ಪದೇ ಪದೇ ದೂರ ಹೋಗ್ತಾನೆ, ಯಾಕಂತ ಗೊತ್ತಿಲ್ಲ. ಅವ್ರು ನಮ್ಮನ್ನ ಆಟ ಆಡಿಸ್ತವ್ರಲ್ಲಿ. ಬ್ರೋ ಆ್ಯಕ್ಚುಲಾಗಿ ನಾವು ಜೊತೆಲೇ ಇರ್ಬೇಕು ಇವಾಗ, ಅದು ಆಟ ಆಡ್ತೈತೆ ನಮಗೆ. ಇಲ್ಲಿ ಬಂದೇ ಇಲ್ಲ ನೀವು ಹಾಗಾದ್ರೆ? ಬಂದು ನೋಡ್ಕೊಂಡು ಏನಂತ ಮಾತಾಡ್ತೀನಿ. ಹಾಂ ಮತ್ತೆ ಏನೋ ಬಿತ್ತು. ಹಾಂ ಬ್ರೋ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೈತೆ ಅದು. ಹಾಂ ಅಂಕಲ್ ಅಂಕಲ್ ಬ್ರೋ ಒಳಗೆ ಸೌಂಡ್ ಬರ್ತೈತೆ ಬ್ರೋ. ಅಂಕಲ್ ಹೋಗ್ಬೇಡಿ ರೀ ಬ್ರೋ. ನಾನು ನೋಡಿ ಅಂಕಲ್ ಚಪ್ಪಲಿ ಹಾಕೋ ಬಂದಿರೋದು ಅಂಕಲ್. ನಿಮ್ಮ ಥರ ಬೂಟ್ಸು ಬರೀ ಕಾಲಲ್ಲಿ ನಡೆದ್ರೆ ಎಲ್ಲ ರಕ್ತ ಬಂದ್ಬಿಡುತ್ತೆ ನನಗೆ. ಈ ಥರ ಎಲ್ಲ ಹೊಡೆದಾಕ್ತಿದ್ರೆ ಹೆಂಗೆ ಅಂಕಲ್ ನೀವು? ಎಣ್ಣೆ ಪಾಟಿ ಸಿಟ್ಟಿಂಗ್ ಹಾಕಿದ್ರು ಅನ್ಸುತ್ತೆ ಯಾವಾಗಲೂ. ಆಯ್ತು ಆಯ್ತು ಕೂಲ್ ಕೂಲ್. ಐಸ್ ತಗೊಬನ್ನಿ ಬ್ರೋ ನಾಳೆಯಿಂದ. ಹಾಂ ಬರ್ಬೇಕಾದ್ರೆ ಐಸ್ ತಗೊಬನ್ನಿ. ಜಾಸ್ತಿ ಈಟ್ ಅವ್ರ ಅಂಕಲ್. ಅಂಕಲ್ ಅವರ ಈಟಲ್ಲಿ ಇಲ್ಲ. ಅಂಕಲ್ ಈಟಲ್ ಅವ್ರೆ ಬೇರೆ ಅವ್ರ ಥರ ಕೂರ್ಕೊಂಡವ್ರ ಥರ. ಏನು ಹೇಳಿ? ಓ ಈ ರೂಮ್ ನಂಗೆ ಬಂದೇ ಇಲ್ಲ. ಮತ್ತೆ ನಾನು ಇವಾಗ ಭಯ ಆಗುತ್ತೆ. ಏನಿದು ಕೈದು? ನೋಡಿ ಬೈ. ವಾ ಕಕ್ಕ ಮಾಡ್ಕೊಬಿಟ್ಟಿದ್ರು ಎದ್ರುಕೊಂಡು ಅಂಕಲ್ಗೆ. ಬೇಡ ಅನ್ಸುತ್ತೆ. ಅಂಕಲ್ ಸಾಕಿರೋ ಪಾರಿವಾಳ. ಪಾರಿವಾಳ ಅಲ್ಲ ಅದು, ಗುಬ್ಬಚ್ಚೇನೋ. ಕಾಗೆ ಬ್ರೋ. ಇದು ಯಾವ ಥರ ಗೊತ್ತಾ? ಮನೇಲಿ ಕುತ್ಕೊಂಡು ಕಾಮೆಂಟ್ಸ್ಗಳು ಹಾಕ್ತಾರೆ ನೋಡಿ ಅವ್ರಿಗಿದು. ಓಕೆ 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 ಬೇರೆ ಥರ ಕಮೆಂಟ್ಸ್ ಹಾಕೋರು ಬ್ರೋ. ಮನೇಲಿ ಕುತ್ಕೊಂಡು ಹಾಕೋದಲ್ಲ, ಆಚೆ ಬಂದು ತೋರಿಸ್ಬೇಕು ಏನು ಬೇರೆ ಅಂದ್ಬಿಟ್ಟು ಅವರು. ಅರ್ಥ ಆಗುತ್ತೆ. ವಾ ನೋಡಿ ಬ್ರೋ ಫುಲ್ ಟೈಲ್ಸ್ ಎಲ್ಲ ಇದಾಗಿದೆ. ಕೆಲಸ ಮಾಡೋರ ಕೈನ ಅಥವಾ ಅಂಕಲ್ ಕೈನ ಗೊತ್ತಿಲ್ಲ, ಆದರೆ ಹೆವಿ ಬ್ರೋ ನೋಡಿ. ಹಾಂ ಅಂಕಲ್ಲು ಕೇಳಿದ್ದೆ, ಅಂಕಲ್ ಹೆವಿಯಾಗಿ ಆಟ ಆಡಿಸ್ತಾರೆ, ಫುಲ್ಲು ಲೂಪಲ್ಲಿ ಆಡಿಸ್ತಾರೆ. ನಾವು ಇನ್ನೊಂದು ತಪ್ಪು ಮಾಡಿರೋದು 3 ಜನ. ನಮ್ದು 3 ಜನ ಕೋಆರ್ಡಿನೇಷನ್ ಸರಿ ಹೋಗ್ತಿಲ್ಲ. ಇವ್ನು ಎಲ್ಲೋ ಓಡೋಗ್ತಾನೆ, ಅದೆಲ್ಲೋ ಬಚ್ಚಿಟ್ಕೋತಾನೆ ಬರ್ತಾನೆ, ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಅದು ಕೋಆರ್ಡಿನೇಷನ್ ಸರಿ ಹೋಗ್ತಿಲ್ಲ. ನಾವು ಬೆಸ್ಟ್ ಇವ್ರ ಜೊತೆ ಆಟ ಆಡ್ಬೇಕಂದ್ರೆ ಇಬ್ಬರೇ ಬರಬೇಕು. ಇವ್ರ ಜೊತೆ ಕಬಡ್ಡಿ ಆಡಕ್ ಬರ್ತೀಯಾ? ನನಗೆ ಅನ್ಸೋ ಥರ ನಾವು ಇಬ್ಬರೇ ಬರಬೇಕು. ಇಲ್ಲಿ ಬಂದು ನಾವು ಅವ್ರ ಜೊತೆ ಇದು ಮಾಡಬೇಕು. ನೋಡಿದ್ರ ಫ್ರೆಂಡ್ಸ್, ನನ್ನೇ ತೆಗ್ದಾಕ್ಬಿಟ್ರು ಇವರು. ಅಂದ್ರೆ ಗೈಸ್ ನೋಡಿ, ನಾನು ಪ್ರಜ್ವಲ್ ಬ್ರೋ ಅಂತಾನೆ ಅಲ್ಲ, ನಾನು ಜೀಶಾನೇ ಆಗ್ಲಿ, ಜೀಶಾನ್ ಪ್ರಜ್ವಲ್ ಬ್ರೋನೇ ಆಗ್ಲಿ, ಇಬ್ಬರೇ ಬರ್ಬೇಕು, ಆಟ ಆಡಿಸ್ಬೇಕು. ಯಾಕಂದ್ರೆ ಇಬ್ರು ಇದ್ದಾಗ ಏನಾಗುತ್ತೆ, ಅಕ್ಕಪಕ್ಕನೇ ಇರ್ತಾರೆ. ಈ 3 ಮೆಂಬರ್ಸ್ ಇದ್ರೆ ಏನಾಗುತ್ತೆ, ಒಬ್ರು ಆ ಕಡೆ ಕ್ಯಾಪ್ಚರ್ ಮಾಡೋಣ ಅಂತ ಸುತ್ತಾಕೊಂಡು ಬರೋವಾಗ ಆಟ ಆಡಿಸ್ತಾ ಇರೋದು ನಮಗೆ. ಓಕೆ, ನಾವು ಕೆಳಗೆ ಹೋಗೋಣ ಬನ್ನಿ. ನನ್ಗೆ ಏನೋ ಈ ಫ್ಲೋರಲ್ಲಂತೂ ಹೆವಿ ಲೂಪಲ್ಲಿ ಆಡಿಸ್ತಾ ಇದ್ರು. ನಿಮಗೆ ಆಟ ಆಡ್ಸೈತೆ ಅದು ಕೆಳಗೆ ಬಿದ್ದು ಶಾಕ್ ಕೊಟ್ಬಿಟ್ಟೈತೆ. ಫೈನಲಿ ಹೊರಗೆ ಬಂದಿದ್ದೀವಿ. ಸೊ ಏನಂದರೆ ಇಕ್ಕಟ್ಟಾಗ್ತಿದೆ ನಮಗಲ್ಲಿ, ವೀಡಿಯೋ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ. ಸೊ ನಮ್ಗೆ ಏನಿದ್ರು ಅದು ದೊಡ್ಡ ಲೊಕೇಶನ್ ಹೋದಾಗ ನಾವು 3 ಜನ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬೇಕು.
ಯಾಕಂದ್ರೆ ತುಂಬ ಇಲ್ಲಿ ಮಾಡೋಕ್ಕೆ ಆಗ್ತಿಲ್ಲ ವೀಡಿಯೋಸು. ಇವಾಗ ಅದಕ್ಕೆ ಮೇಲ್ಗಡೆ ಹೋಗಿ ಆಮೇಲೆ ಅವ್ರು ಸಿಕ್ಕಿ ಅವ್ರು ಏನು ಗಾಬರಿ ಆಗಿದೆ ಅದು ಅನ್ನೋದು ನನ್ನ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಕನ್ಕ್ಲೂಷನು. ಬಿಗಿನಿಂಗ್ ಬಂದು ವೀಡಿಯೋಸ್ ಬಂದ್ಬಿಟ್ಟು ಆಲ್ರೆಡಿ ಅವ್ರ ಚಾನಲ್ ಚಾರು A to Z ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ಔಟ್ ಮಾಡಿ. ಅದಾದಮೇಲೆ ಈ ವಿಡಿಯೋ ಕನ್ಕ್ಲೂಷನ್, ಆವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಸಿಗ್ತಾ ಇನ್ನೂ ಜಾಸ್ತಿ ಬೇಕು ನಮಗೆ ನಿಮ್ಮ ಕಡೆಯಿಂದ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ವಿಡಿಯೋ ಅನ್ನೋದನ್ನು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರೆಡಿ ಕ್ಯಾಪ್ಚರ್ ಆ್ಯಂಡ್ ಟಾಟಾ ಬಾಯ್.